ನೋಡಿ, ಇದು ದ್ವಾರ ಎಲ್ಲಿದ್ದು ಅಂತ ಗೊತ್ತುಂಟ ಪ್ಲೇಸ್. ಇದು ಆಟ ಆಗುವ ಜಾಗ ನೋಡ್ಬೋದು. ನೋಡಿ, ಒಳಗಡೆ ಸ್ಟೇಜ್ ಎಲ್ಲ ರೆಡಿ ಆಗ್ತಾ ಉಂಟು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ TD ತಲಪಾಡಿ ವ್ಲಾಗ್ಸ್. ಮಹಾನ್ ಮತ್ತು ನಾನು ಇವತ್ತು ಇಲ್ಲಿ ದೇವಿ ಮಹಾತ್ಮೆ ಆಟ ಸಜೀಪ ಮಿತ್ತಮಜಲ್ ನಗರಿ ಹಾಗೆ ಇಲ್ಲಿಗೆ ನಾವು ಬಂದಿದ್ದೇವೆ. ಹಾಗೆ ಈಗ ಇಲ್ಲಿ ಮೆರವಣಿಗೆ ಉಂಟು. ಹಾಗೆ ಮೆರವಣಿಗೆ ನೋಡಲಿಕ್ಕೆ ಅಂತೇಳಿ ನಾನು ಮತ್ತು ಹಾಗೆ ಈಗ ಮೆರವಣಿಗೆ ಅಲ್ಲಿಂದ ಹೊರಡಲಿಕ್ಕೆ ಇಲ್ಲಿಂದ ಗಣಪತಿ ಕಟ್ಟೆ ಅಂತ ಉಂಟು, ಗಣಪತಿ ಕೂತೊಲಿಸುವ ಅಲ್ಲಿಂದ. ಹಾಗೆ ನಾವೀಗ ಅಲ್ಲಿಗೆ ನಾನು ಮತ್ತು ಮಹಾನ್ ಹೋಗ್ತಿದ್ದೇವೆ. ಅಲ್ಲಿ ಕೆಲವರೆಲ್ಲ ಹೋಗಿದ್ದಾರೆ, ಅವರೆಲ್ಲ ಈಗ ಅಲ್ಲಿದ್ದಾರೆ, ಸಿಗ್ತಾರೆ ನೋಡುವ. ನೋಡಿ, ಮೆರವಣಿಗೆ ಇವಾಗ ಬರ್ತಾ ಉಂಟು, ನೋಡ್ಬೋದು. ನಾವು ಮೆರವಣಿಗೆ ಹತ್ತಿರ ಆದೆವು. ನೋಡುವ ಏನೆಲ್ಲ ಉಂಟು ಅಂತ ತೋರಿಸುವ ನಿಮಗೆ. ಇಲ್ಲಿ ನೋಡಬಹುದು, ಮೊದಲಿಗೆ ತಾಲೀಮ್ ಸೆಟ್ ಅವರು ಬರ್ತಿದ್ದಾರೆ. ನೋಡಿ, ಇಲ್ಲಿ ಬೆಂಕಿಯಲ್ಲಿ ಯಾವ ತರ ತಾಲೀಮ್ ಮಾಡ್ತಿದ್ದಾರೆ ಅಂತ ನೀವು ನೋಡಬಹುದು. ನೋಡಿ, ಈ ಟ್ಯಾಬ್ಲೋದಲ್ಲಿ ದೇವರು ಬರುವುದು. ಇದು ಕಂದೂರಿನಿಂದ ಹೊರಟಂಥ ಮೆರವಣಿಗೆ. ಇದು ಗಣಪತಿ ಕೂತುಲಿಸ್ತಾರಲ್ಲ, ಅಲ್ಲಿಂದ ಹೊರಟು ಮಿತ್ತಮಜ್ಜಲ್ ದ್ವಾರ ಉಂಟಲ್ಲ, ಅಲ್ಲಿ ಆಟ ಆಗೋದು. ಅಲ್ಲಿಗೆ ಈ ಮೆರವಣಿಗೆ ಬರುವುದು. ಅದ ನಂತರ ಚೌಕಿಯಲ್ಲೆಲ್ಲ ಕೂತ ನಂತರ ಪೂಜೆ ಎಲ್ಲ ಆಗ್ಲಿಕ್ಕೆ ಉಂಟು.
ಅಲ್ಲಿ ಬರ್ತಾ ಉಂಟು. ನಾವು ಮೆರವಣಿಗೆಯನ್ನು ಸ್ವಲ್ಪ ನೋಡಿ ಅಲ್ಲಿಂದ ನಂತರ ಸ್ವಲ್ಪ ನಡ್ಕೊಂಡು ಇಲ್ಲಿ ಮುಂದೆ ಬಂದೆವು. ಮೆರವಣಿಗೆ ಬರ್ತಾನೆ ಉಂಟು. ನಾನು ಮತ್ತು ಮಹಾನ್ ಯಾಕೆಂತ ಹೇಳಿದರೆ ಇಲ್ಲಿ ಸ್ವಲ್ಪ ಜನ ಎಲ್ಲ ಇಲ್ಲಿ ಸ್ವಲ್ಪ ತುಂಬ ಸೇರಿದ್ದಾರೆ. ಹಾಗೆ ಅಲ್ಲಿ ಸ್ವಲ್ಪ ಇಕ್ಕಟ್ಟಾಯ್ತು, ರಸ್ತೆ ಸಹ ಇಕ್ಕಟ್ಟುಂಟು ಮತ್ತು ಬ್ಲಾಕ್ಸ್ ಉಂಟು. ಹಾಗೆ ನಾವು ಇಲ್ಲಿ ಈಗ ಮೆರವಣಿಗೆ ಬಂದು ಮುಟ್ತದಲ್ಲ ಆ ಜಾಗೆಗೆ ಈಗ ಬಂದು ಮುಟ್ತಾ ಇದ್ದೇವೆ. ನೋಡುವ, ಅಲ್ಲಿ ಎಲ್ಲ ತುಂಬ ಜನ ಇದ್ದಾರೆ. ನೋಡಿ ಇಲ್ಲಿ ಕಾರಂಜಿ ಎಲ್ಲ ಮಾಡ್ತಿದ್ದಾರೆ, ರೆಡಿ ಆಗ್ತಾ ಉಂಟು. ನಾವು ಈಗ ಇಲ್ಲಿ ಒಳಗಡೆ ಹೋಗುವ. ಇದು ಎಂಟ್ರೆನ್ಸ್ ಪ್ಲೇಸ್ ಇದು. ನೋಡಿ, ನಾವೀಗ ಇಲ್ಲಿಂದ ಒಳಗಡೆ ಬರ್ತಾ ಇದ್ದೇವೆ. ಒಳಗೆಲ್ಲ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ನೀವು ನೋಡ್ಬೋದು. ನೋಡಿ, ಇಲ್ಲಿ ಗಣಪತಿದೊಂದು ಚಿತ್ರ ಮಾಡಿದ್ದಾರೆ ಲೈಟಿಂಗ್ಸ್ನಲ್ಲಿ ಹೇಗೆ ಆಗಿದೆ ಅಂತೇಳಿ. ನೋಡಿ, ಇದರ ಒಳಗೇನೆ ದೇವರನ್ನು ಕೂತುಳಿಸ್ಲಿಕ್ಕೆ ಅದೀಗ ದೇವರಲ್ಲಿ ಮೆರವಣಿಗೆಯಲ್ಲಿ ಬರ್ತಾ ಉಂಟು. ನಾವು ಸ್ವಲ್ಪ ಮುಂದೆ ಬಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡುವ ಅಂತೇಳಿ ನೋಡಿ ಅಲ್ಲಿ ಅದಕ್ಕೆಲ್ಲ ಪೀಠ ಎಲ್ಲ ಮಾಡಿದ್ದಾರೆ. ಇಲ್ಲಿ ತಂದು ದೇವರನ್ನು ಇಟ್ಟು ಮತ್ತೆ ಪೂಜೆ ಎಲ್ಲ ಆಗಿ ಮತ್ತೆ ಆಟ ಪ್ರಾರಂಭ ಆಗುತ್ತೆ. ಚೌಕಿ ಪೂಜೆ ಅಂತ ಹೇಳ್ತಾರಲ್ಲ ಹಾಗೆ ನೋಡಿ ಇಲ್ಲಿ ರಂಗಸ್ಥಳ ಎಲ್ಲ ರೆಡಿ ಆಗ್ತುಂಟು, ಡೆಕೋರೇಷನ್ ಎಲ್ಲ ಆಗ್ತಾ ಉಂಟು, ಹೂವೆಲ್ಲ ಆಗ್ತಾ ಇದ್ದಾರೆ ಅಷ್ಟೇ. ಈಗ ನಾವು ಆದ ನಂತರ ಒಳಗಡೆ ಹೋದೆವು. ನೋಡಿ ಹೂವೆಲ್ಲ ಆಯ್ಕಂಜೆ ಏಸ ಪಾಡ್ಲಿಗೆ ಓಕೆ ಹೋಗು ಮಾತಾಡು ಬೇಕಂಜಿ ವೇಷ ಪಾಡ್ಲಿ. ಅಕ್ಕ ವೇಷ ಹಾಕ್ತಾರಂತೆ ಇಲ್ಲಿ. ಆಟದವರೊಬ್ಬರು ಇವನಿಗೆ ವೇಷ ಹಾಕುವ ಅಂತ ಹೇಳ್ತಿದ್ದಾರೆ. ಹಾಗೆ ಇವನು ಹಿಂದೆ ಜಾರ್ತಿದ್ದಾನೆ. ಇಲ್ಲಿ ಎಲ್ಲ ಅಡಿಗೆ ರೆಡಿ ಆಗ್ತಾ ಉಂಟು. ಈಗ ಬಂದವರಿಗೆಲ್ಲ ಫಲಾರ ಎಲ್ಲ ರೆಡಿಯಾಗಿ ಇಟ್ಟಿದೆ. ಮತ್ತು ರಾತ್ರಿ ಎಲ್ಲ ಊಟ ಉಂಟಂತ ಇಲ್ಲಿ ಹೇಗೆ ಅಡಿಗೆ ಆಗ್ತಾ ಉಂಟು. ನೋಡಿ, ಇದೊಂದು ಕಟೀಲಿದ್ದು ದೇವರದ್ದು ಫೋಟೋ. ಇದಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿ ಒಂದು ಬಾರಿ ಚೆಂದ ಮಾಡಿದ್ದಾರೆ. ಇದರ ಎದುರು ಕಡೆಯಲ್ಲಿ ಊಟಕ್ಕೆ ಟೇಬಲಲ್ಲಿ ಇಟ್ಟಿದ್ದಾರೆ. ಬಿಸಿಲಿಗೆ ಬಂದು ಬಾಯಾರಿಕೆ ಆದರೆ ಕುಡಿಯಲು ನೀರು ನಮ್ಮ ಕಾರ್ತಿಕ್ ಕುಡಿತಿದ್ದಾನೆ. ನೋಡಿ, ನಮ್ಮವರೆಲ್ಲ ಬಂದು ಆಟಕ್ಕೆ ಕಾದು ಕೂತ್ಕೊಂಡಿದ್ದಾರೆ. ಯಾರು ಕಾಲಿಟ್ಟು ಯಾರಿಲ್ಲ, ಇವರೇ ಮೊದಲು ಬಂದು ಕೂತ್ಕೊಂಡಿದ್ದಾರೆ. ಅಲ್ಲಿ ವೇಷ ಹಾಕ್ಲಿಕ್ಕೆ ಒಂದು ಜನ ಬೇಕಂತೆ. ನೋಡಿ, ಈಗಾಗಲೇ ಬಂದು ಮೆರವಣಿಗೆ ತಲುಪಿತ್ತು ರಂಗಸ್ಥಳದ ಹತ್ತಿರ, ಆಟ ಆಗುವ ಜಾಗದ ಹತ್ತಿರ. ನೋಡ್ಬೋದು, ತಾಲೀಮ್ ಸೆಟ್ಟಿನವರು ಮೊದಲು ಬಂದಿದ್ದಾರೆ. ಅವರಾಗ ಸಹ ಮೊದಲೇ ಇದ್ದರು. ನೋಡಿ, ಇಲ್ಲಿ ಬೆಂಕಿಯೆಲ್ಲ ಬಿಡುತ್ತಿದ್ದಾರೆ. ನೋಡಿ, ಆದ ನಂತರ ಚೆಂಡೆಯವರು ಬಂದರು. ಚೆಂಡೆಯವರ ಒಂದು ಗುಂಪೇ ಬರ್ತಾ ಉಂಟು. ಅವರಿಗೆಲ್ಲ ಹೂವೆಲ್ಲ ಬಿಸಾಡ್ತಾನೆ ಇದ್ದಾರೆ.
ದೇವರು ಬಂದು ಸಾಯಿತು, ಚೌಕಿಯಲ್ಲಿ ಕೂತ್ಕೊಂಡು ಸಾಯಿತು. ನೋಡಿ, ಇದು ನಿಜವಾಗಿ ಆಟ ಆದದ್ದು ನಮ್ಮ ಮಾವನ ಮನೆ ಹತ್ತಿರ. ನಾವಲ್ಲಿಗೆ ಹೋದದ್ದು. ನೋಡಿ, ಇವರೆಲ್ಲ ನಮ್ಮ ಮಾವನ ಮಕ್ಕಳೆಲ್ಲ. ನಾವು ಆಟ ನೋಡಲಿಕ್ಕಿಂತಲೇ ಬೇಗನೆ ಬಂದಿದ್ದೇವೆ. ಹಾಗೆ ಇವರೆಲ್ಲ ಕಾಯ್ತಿದ್ದಾರೆ. ನೋಡ್ಬೋದೆಲ್ಲ ಸಾಕಾಗಿದೆ ಕಾದು. ಏನೋ ಮಾಡಿದೆ, ವ್ಯವಸ್ಥೆ ಎಲ್ಲ ಸರಿಯಾಗಲಿಲ್ಲ ಕಾಣಬೇಕು. ಜೋರು ಮಾಡ್ತಿದ್ದಾರೆ, ಎಲ್ಲರಿಗೆ ಕ್ಲಾಸ್ ತಗೊಳ್ತಿದ್ದಾರೆ ನಮ್ಮ ಬಾಸ್. ನೋಡಿ, ಇಂಚಿನ ಸರಿದಿಲ್ಲ, ಯಾವ ಓಲಿಯ ಎಂಥದ್ದು ಜೋರು ಮಾಡ್ತಿದ್ದಾರೆ. ಕೆಲವರು ಬಂದರು ಸಮಾಧಾನ ಮಾಡಲಿಕ್ಕೆ. ಇಂಚಿನೇ ಸರಿಜಿದು ದೀತಿನ ಹೌಲ್ದಿಲ್ಲಿ ಕೊನೋದು ಹೌಲು. ಓಕೆ ವೀಕ್ಷಕರೇ, ನಾವು ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಹೊರಟು ಬಿಟ್ಟೆವು. ಒಂದು ಕಾರಂಜಿ ನೋಡಿಕೊಂಡು. ಮಸಾಲೆ ನೋಡು, ಗೊತ್ತೇ ಆಗೋದಿಲ್ಲ. ನಮ್ಮ ಕಾರಿನಲ್ಲಿ ಎಷ್ಟು ಜನ ಫುಲ್ ಇದ್ದಾರೆ ನೋಡಿ. ಫುಲ್ ಹೌಸ್ ಫುಲ್ ಆಗಿ ಉಂಟು. ಎಷ್ಟು ಜನ ಫುಲ್ ಇದ್ದಾರೆ. ಇದು ಯಾರು? ಸಾರ್ಥಕ್.